ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾಮ್, ಪ್ಲೀಸ್ ಕಾಲ್ ಮಾಡು ಮಾಮ್. ನೀನು ಎಲ್ಲಿದ್ಯಾ? ಹೇಗಿದ್ಯಾ? ನಂಗೆ ತುಂಬ ಭಯ ಆಗ್ತಿದೆ ಮಾಮ್. ನಿನ್ನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಪ್ಲೀಸ್ ಕಾಲ್ ಮೀ. ಅವಿಬ್ರೋ ಮತ್ತು ಅಭಿಬ್ರೋ ಹೇಳಿದ್ರು ನೀನು ತಪ್ಪಿಸ್ಕೊಂಡಿದ್ಯಾ ಅಂತ. ನಿನ್ನ ಜೊತೆ ಮಾತಾಡೋ ತನಕ ನಂಗೆ ಸಮಾಧಾನ ಆಗಲ್ಲ ಮಾಮ್. ಎಲ್ಲಿದ್ಯಾ ನೀನು? ನೀನು ಎಲ್ಲೇ ಇದ್ರು ಸರಿ, ನಿನ್ನ ಜೊತೆ ಮಾತಾಡಬೇಕು, ನಿನ್ನ ನೋಡಬೇಕು ಮಾಮ್. ನಿನ್ನ ಕಾಲ್ಗೋಸ್ಕರ ಕಾಯ್ತಾ ಇದ್ದೀನಿ. ಪ್ಲೀಸ್ ಮಾಮ್. ನಿನ್ನ ಮಗಳು ಭಯದಲ್ಲಿ ಒಂದೊಂದು ಕ್ಷಣನೂ ಒದ್ದಾಡ್ತಾ ಇದ್ದಾಳೆ. ನಿನಗೇನೂ ಆಗಿಲ್ಲ, ನೀನು ಎಲ್ಲಿದ್ಯಾ ಅಂತ ಗೊತ್ತಾದರೆ ಸಾಕು ಮಾಮ್. ನನಗೊಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಬೇಡ, ಈಗ ಕಾಲ್ ಮಾಡೋದು ಬೇಡ. ಸ್ವಲ್ಪ ಹೊತ್ತು ವೇಟ್ ಮಾಡೋದು ಒಳ್ಳೇದು. ಏನ್ ದೀಪಿಕಾ ಇದು? ಮಾಮ್ ತಪ್ಪಿಸ್ಕೊಂಡು ಹೋಗಿದ್ದಂತೂ ನಂಗೆ ತುಂಬಾ ಬೇಜಾರಾಗ್ತಿದೆ. ಎಲ್ಲಿಗೆ ಹೋಗ್ತಾಳೆ ಬಿಡು. ಧೈರ್ಯ ಇದ್ರೆ ಮುಂದೆ ಬಂದು ಹೋರಾಟ ಮಾಡಬೇಕು. ಅದ್ಬಿಟ್ಟು ಬೆಣ್ಣಿಂದ ಚೂರಿ ಹಾಕೋದಲ್ಲ. ತಾನೇ ಮಹಾರಾಣಿ ಅನ್ನೋ ಥರ ಮೆರಿತಿದ್ಲು, ಆದರೆ ಹೀಗೇನು ಹೇಳ್ತಾಳೆ? ಯಾವುದೋ ಬೀದಿಲಿ, ಯಾವುದೋ ಗಲ್ಲಿಲಿ, ಯಾವುದೋ ಬಿಲದಲ್ಲಿ ಬಚ್ಚಿಟ್ಕೊಂಡು ಕುತಂತ್ರ ಮಾಡಿ ಗೆದ್ದಿದ್ದೀನಿ ಅನ್ಕೊಂತಿದ್ದಾಳಲ್ಲ, ಅದು ಗೆಲುವಲ್ಲ. ಅದನ್ನ ಹೇಡಿತನ ಅಂತಾರೆ. ನಿಮ್ಮಮ್ಮ ಹೇಡಿ. ಆ ಹೇಡಿಗೆ ಮಗಳಾಗುಟ್ಟಿದ್ದಕ್ಕೆ ನೀನು ನಿಜವಾಗ್ಲೂ ದುಃಖ ಪಡಲೇಬೇಕು. ಹೋಗ್ಲಿ ಬಿಡು ದೀಪಿಕಾ. ಇವಾಗ ಯಾಕೆ ನಾವು ಅವಳ ಬಗ್ಗೆ ಮಾತಾಡೋದು? ಇವಾಗ ಏನು ಅವಳು ಸಿಗ್ಬೇಕು ತಾನೆ? ಸಿಕ್ಕೇ ಸಿಗ್ತಾಳೆ. ಎಲ್ಲರೂ ಅವಳನ್ನ ಹುಡ್ಕಕ್ಕೆ ಪ್ರಯತ್ನ ಪಡ್ತಿದಾರಲ್ಲ. ಸಿಗದೆ ತಪ್ಪಿಸ್ಕೊಳಕ್ಕಾಗತ್ತೆ ಅನ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ. ಅಷ್ಟಕ್ಕೂ ನಮ್ಮ ಮನೇಲಿ ಏನೇ ನಡೆದ್ರೂ ಆ ಶಾರ್ವರಿಗೆ ಎಲ್ಲ ಗೊತ್ತಾಗ್ತಿತ್ತು. ಅದು ಹೇಗೆ ಅಂತ ನಾವೆಲ್ಲ ಯೋಚನೆ ಮಾಡ್ತಿದ್ವಿ. ಆದರೆ ಈಗ ಅದೆಲ್ಲ ಬಯಲಾಗೋ ಸಮಯ ಬಂದಿದೆ. ಇವತ್ತು ಆ ಶಾರ್ವರಿ ನಮ್ಮ ಮನೆ ವಿಷಯನೆಲ್ಲ ಹೇಗೆ ತಿಳ್ಕೊಂತಿದ್ಲು ಅನ್ನೋದು ಗೊತ್ತಾಗತ್ತೆ. ಏನು ಹೇಳ್ತಿದ್ಯಾ ದೀಪಿಕಾ? ಸ್ವಲ್ಪ ಡೀಟೇಲಾಗಿ ಹೇಳು. ಮಾಮ್ಗೆ ನಮ್ಮ ಮನೆ ವಿಷಯ ಎಲ್ಲ ಹೇಗೆ ಗೊತ್ತಾಗ್ತಿತ್ತು ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಕನ್ಫ್ಯೂಸ್ ಆಗ್ತಿದೆ ಅಲ್ವಾ? ನಿನ್ನ ತಲೆಯಲ್ಲಿ ಏನೇನೋ ಪ್ರಶ್ನೆಗಳು ಹೊಡ್ತಿದೆ ಅಲ್ವಾ? ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಇನ್ನು ಸ್ವಲ್ಪ ಹೊತ್ತಲ್ಲಿ ಉತ್ತರ ಸಿಗತ್ತೆ. ಇವರೆಲ್ಲ ಏನ್ ಮಾಡಕ್ ಹೊರಟಿದ್ದಾರೆ? ಮನೇಲಿ ನಡೀತಿರೋದನ್ನ ನಾನು ಹೇಗ್ ತಿಳ್ಕೊತಿದ್ದೀನಿ ಅನ್ನೋದು ಇವ್ರಿಗೆ ಹೇಗ್ ಗೊತ್ತಾಗತ್ತೆ? ಪುಟ್ಟಿ, ಮಾತಾಡು ಪುಟ್ಟಿ. ಪುಟ್ಟಿ, ಅಮ್ಮನ ಜೊತೆ ಮಾತಾಡ್ಬೇಕು, ಅಮ್ಮನ ಜೊತೆ ಖುಷಿಯಾಗಿರ್ಬೇಕು. ಏನೆಲ್ಲ ಹೇಳ್ತಾ ಇದ್ದೆ ನೀನು? ಈಗ ನೋಡು, ಅಮ್ಮನೇ ಬಂದಿದ್ದೀನಿ, ನಿನ್ನ ಎದುರು ಕೂತ್ಕೊಂಡು ಅಳ್ತಾ ಇದ್ದೀನಿ. ಒಂದ್ಸಲ ನೋಡಿದ್ರೆ ಆಳ್ಬೇಡಮ್ಮ ಅಂತ ಹೇಳು ಪುಟ್ಟಿ. ಮಾತಾಡು ಸಂಧ್ಯಾ. ಕಣ್ಣೀರ್ ನಿನಗೆ ಕಾಣ್ತಿಲ್ವಾ? ಅಯ್ಯೋ ದೇವ್ರೆ, ನನ್ನ ಮಗಳನ್ನ ಈ ಸ್ಥಿತಿಲಿ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಏನಾದ್ರೂ ದ್ವೇಷ ಇದ್ರೆ ನಮ್ಗೇನಾದ್ರೂ ಮಾಡ್ಲಿ, ನಮ್ಮನ್ನೇ ಕೊಂದ್ಬಿಡ್ಲಿ. ಆದ್ರೆ ಮಕ್ಕಳ ಜೀವನ ಜೊತೆ ಆಟ ಆಡ್ತಾ ಇದ್ದಾಳ ಶಾರ್ವರಿ. ಮಧುವರೇ, ನನ್ ಪುಟ್ಟಿ ಸರಿ ಹೋಗ್ಬೇಕು. ಅವಳು ಮೊದಲ ಹಾಗೆ ನನ್ನ ಜೊತೆ ಮಾತಾಡ್ಬೇಕು. ನನ್ ಪುಟ್ಟಿ ನನಗ್ ಬೇಕು ಮಧುವರೇ, ನನ್ ಪುಟ್ಟಿ ನನಗ್ ಬೇಕು. ನನ್ನ ಮಗಳು ಮಹಾರಾಣಿಯಾಗಿ ಕಾಣ್ತಿದ್ದಾಳೆ. ಮನೆ ಜವಾಬ್ದಾರಿ ಎಲ್ಲ ತಗೊಂಡು ತಾನು ಮಾಡಿದ ತಪ್ಪನ್ನೆಲ್ಲ ತಿದ್ಕೊಂಡು
ಮನೆಯವರನ್ನೆಲ್ಲ ಸಂತೋಷವಾಗಿಡಬೇಕು ಅಂತ ಹಗಲು ರಾತ್ರಿ ದುಡಿತಾ ಇದ್ಲು. ಆದರೆ ಇವತ್ತು ಹೇಗೆ ಮಂಕ ಕೂತಿದ್ದಾಳೆ. ಇದಕ್ಕೆಲ್ಲ ಕಾರಣ ಆ ಶಾರ್ವರಿನೇ. ಇನ್ನೂ ಎಷ್ಟೆಲ್ಲ ನೋವು ಅಂತ ನಾವೆಲ್ಲರೂ ಅನುಭವಿಸ್ಬೇಕು. ಇದಕ್ಕೊಂದು ಅಂತ್ಯನೇ ಇಲ್ವಾ? ನನ್ನ ಸೊಸೆ ಮುದ್ದು ನಗನಗುತ್ತಾ ಇರಬೇಕು, ಅವಳು ಸುಖವಾಗಿ ಸಂಸಾರ ಮಾಡೋದನ್ನ ನೋಡಿ ನಾನು ಕಣ್ ತುಂಬ್ಕೋಬೇಕು ಅಂತ ಆಸೆ ಪಟ್ಟಿದ್ದೆ. ಆದ್ರೆ ಇವಳು ಈ ತರ ಇರೋದನ್ನ ನೋಡೋದಕ್ಕ ನಾನು ಇನ್ನು ಬದುಕಿರೋದು. ನನಗೆ ಏನಾದ್ರೂ ಪರವಾಗಿಲ್ಲ, ಆ ಶಾರ್ವರಿನ್ ಕೊಂದು ನಾನೇ ಜೈಲಿಗೆ ಹೋಗ್ತೀನಿ. ಆದ್ರೆ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾದ್ರೆ ಮಾತ್ರ ಅವಳನ್ನು ಸುಮ್ಮನೆ ಬಿಡೋದಿಲ್ಲ. ಅಮ್ಮ, ಇವತ್ತು ಅಡುಗೆ ಏನು ಮಾಡಲಿ? ಸಿರಿ, ಇವತ್ತು ನನ್ನ ಮಗಳಿಗೆ ನಾನೇ ಅಡುಗೆ ಮಾಡ್ತೀನಿ. ಅವಳಿಗೆ ಏನೇನು ಇಷ್ಟನೋ ನನಗೆ ಗೊತ್ತು. ಇವತ್ತು ಅವಳು ರುಚಿಯಾಗಿ ಊಟ ಮಾಡಬೇಕು. ಹೌದಾ? ಸರಿ, ಹಾಗಾದ್ರೆ ಬನ್ನಿ ಸ್ವಾಮಿ, ನೀವು ಅಡಿಗೆ ಮಾಡ್ತಾ ಇರಿ. ನಂದು ಒಂದು ಸಣ್ಣ ಅಳಿಲ್ ಸೇವೆ, ನಿಮಗೆ ಸಹಾಯ ಮಾಡ್ತೀನಿ, ಬನ್ನಿ. ಅಪ್ಪ ಪುಣ್ಯಾತ್ಮ, ನಿನ್ನ ಅಳಿಲ್ ಸೇವೆ ಎಂಥದ್ದು ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು. ಪಾಪ ಮಾಧವ ಮಾಡೋ ಅಡುಗೆನ ಕೂಡ ಕೆಡಿಸ್ಬೇಡ. ಆಮೇಲೆ ನನ್ನ ಮೊಮ್ಮಗಳು ನಿನಗೆ ಗ್ರಾಚಾರ ಬಿಡಿಸ್ತಾಳೆ. ಅಲ್ವಾ ಮೊಮ್ಮಗಳೇ? ಪುಟಿ, ಇವತ್ತು ನಿನ್ಗೋಸ್ಕರ ನಿಮ್ಮಪ್ಪ ಅಡುಗೆ ಮಾಡ್ತಾರಂತೆ. ನಿನ್ಗೇನ್ ಬೇಕು? ನೀನು ಅವ್ರಿಗೆ ಸಹಾಯ ಮಾಡ್ತೀಯಾ? ಮಾತಾಡು ಪುಟಿ. ಆಯ್ತಾಯ್ತು, ಬನ್ನಿ ಸ್ವಾಮಿ. ನೀವು ಮಾಡೋ ಅಡಿಗೆ ಕೈ ರುಚಿ ಹೇಗಿರ್ಬೇಕು ಅಂದ್ರೆ, ನಾಲ್ಗೆ ಮೇಲೆ ಇಡ್ತಿದ್ದ ಹಾಗೆ ನನ್ನ ಸೊಸೆ ಮುದ್ದು ಮಾತಾಡಕ್ ಶುರು ಮಾಡ್ಬಿಡ್ಬೇಕು. ಅಷ್ಟು ಚೆನ್ನಾಗಿ ಮಾಡ್ಬೇಕು. ಬನ್ನಿ ಬನ್ನಿ, ನಂಗೂ ಹೊಟ್ಟೆ ಹಸಿತಾ ಇದೆ. ಇಬ್ರು ಸೇರ್ಕೊಂಡು ಅಡಿಗೆ ಮಾಡೋಣ.